ಮಾಡಬೇಕಾಯಿತು ಸರ್ಕಾರ. ಮತ್ತೆ ನಿಮಗೆ ಒಂದು ಸೇವಾ ಭದ್ರತೆ ಇಲ್ಲ. ಯಾವಾಗ ಬೇಕಾದ್ರೂ ನಿಮ್ಮನ್ನು ತೆಗಿತಾರೆ, ಯಾರನ್ನು ಬೇಕಾದ್ರೂ ಚೇಂಜ್ ಮಾಡ್ತಾರೆ. ಆದರೆ ನಿಮಗೆ ಒಂದು ಗೊತ್ತಿರಲಿ, ನಾನು ಹೇಳೋದು ಯಾವಾಗಲೂ ಸರ್ಕಾರ ಬದಲಾದ್ರೆ ಪರವಾಗಿಲ್ಲ, ಶಾಸಕರು ಯಾರೇ ಬದಲಾಗಲಿ, ಕೆಲಸ ಮಾಡ್ತಾ ಇರ್ತಕ್ಕಂಥ ಹೊರಗುತ್ತಿಗೆ ನೌಕರರನ್ನ ಅವ್ರನ್ನ ಬದಲಾಯಿಸಿ ಅವ್ರಿಗೆ ಬೇಕಾದ್ರನ್ನ ಆಯ್ಕೆ ಮಾಡೋದಿಲ್ಲ, ಅದು ತಪ್ಪು ಅನ್ನೋ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ. ಜಿಲ್ಲೆಯಲ್ಲಿ ತುಂಬ ಆ ಥರ ನಡೆದಿದೆ, ನನಗೆ ಗೊತ್ತಿದೆ. ಆದರೆ ನಮ್ಮ ತಾಲೂಕಿನಲ್ಲಿ ಬಂದಿದ್ದೀರಾ, ಯಾಕೆ ಕೈ ಎತ್ತಿಸಿದೆ ಅಂದರೆ ಎಲ್ಲರೂ ಯಾವಾಗ ನೇಮಕ ಆಗಿದ್ರು ಅಂತ ನನಗೆ ಗೊತ್ತಿದೆ. ಈ ಕಳೆದ 15-20 ವರ್ಷದಿಂದ ಯಾರು ನೇಮಕ ಮಾಡಿದ್ರು, ಯಾರ್ಯಾರ ಕಡೆಯಿಂದ ಬಂದಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅವ್ರಿಗೇನೋ ಒಂದು ಋಣ ಇರ್ತದೆ, ನಮ್ಮನ್ನು ಸೇರಿಸಿದ್ದಾರೆ ನಮ್ಮನ್ನು ಅಂತೇಳಿ ಅವ್ರ ಪರವಾಗಿ ಯಾವಾಗಲೋ ಚುನಾವಣೆಯಲ್ಲೋ ಇಲ್ಲ ಯಾವಾಗಲೋ ಓಟ್ ಹಾಕೋದೋ ಮಾಡಿರ್ತಾರೆ. ಇಲ್ಲ ತಪ್ಪು ಅಂತ ನಾನು ಹೇಳಲ್ಲ. ಅದಕ್ಕೆ ಬದಲಾದ ಸರ್ಕಾರ, ಬದಲಾದ ಅಧಿಕಾರಿಗಳು ಬಂದ ತಕ್ಷಣ ನಿಮ್ಮನ್ನು ಬದಲಾಯಿಸಿಬಿಟ್ರೆ ನೀವು ಅದನ್ನೇ ನಂಬಿ ಜೀವನ ಮಾಡ್ತಿರ್ತೀರ. ಕೊಡ್ತಿರೋದೇ ಮೊದಲು ಕಡಿಮೆ ಸಂಬಳ, ಕನಿಷ್ಠ ವೇತನನೂ ಕೊಡ್ತಾ ಇಲ್ಲ, ಏನಿಲ್ಲ, ಕೊಡೋದೇ ಕಡಿಮೆ ಸಂಬಳ. ಅದಕ್ಕೆ ನಿಮ್ಮ ಜೀವನ ಶೈಲಿನ, ನಿಮ್ಮ ಜೀವನನ ರೂಪಿಸ್ಕೊಂಡ್ಬಿಟ್ಟಿರ್ತೀರ. ಏಕ್ದಮ್ ತೆಗೆದ್ಬಿಟ್ರೆ ಈ ಸಮಸ್ಯೆ ನನ್ನ ಕ್ಷೇತ್ರದಲ್ಲಿ ಒಂದು 3-4 ಜನಕ್ಕೆ ಯಾರ್ಯಾರೋ ಕಾರಣದಿಂದ ತೆಗೆದಾಗ ಅವ್ರು ಬಂದು, ಅಣ್ಣ ನಮಗೆ ತೆಗೆದ್ರೆ ತೊಂದರೆ ಆಗುತ್ತೆ, ನಾವೀಗ ಅದನ್ನೇ ಬದುಕು ಕಟ್ಕೊಂಡಿದ್ದೀವಿ ಅನ್ನೋದನ್ನು ನನ್ನ ಕ್ಷೇತ್ರದಲ್ಲೇ ಬಂದು ಹೇಳಿದಾಗ ನಾನು ಅವತ್ತೇ ತೀರ್ಮಾನ ಮಾಡಿದೆ ಶುರುಲೇ. ಬೇಕಾದ್ರೆ ಈಗ ಇಲ್ಲಿ ನೀವು ಯಾರ್ಯಾರು ಇದ್ದೀರಿ ನೀವೆಲ್ಲರೂ ಒಂದ್ಸಲಿ ನಿಮ್ಮ ಮನಸ್ಸು ಚೆಕ್ ಮಾಡ್ಕೊಳ್ಳಿ. ನೀವು ಯಾರು ಲೆಟ್ರ್ ಮುಖಾಂತರ ಬಂದಿದ್ದೀರಿ, ಯಾರು ನಿಮ್ಮನ್ನು ನೇಮಕ ಮಾಡಿದ್ದಾರೆ ಅಂತ. ಆದರೆ ಯಾರಾದರೂ ಒಬ್ಬರು ನಮಗೆ ಹಿಂದಿದ್ದರು ನೇಮಕ ಮಾಡಿದ್ರು ಅಂತ ನಾನು ಬಂದು ಬದಲಾವಣೆ ಮಾಡಿದ್ದೀನಿ ಅಂತ ಯಾರು ಬಂದು ಇಲ್ಲಿ ವೇದಿಕೆ ಮೇಲೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇದಾರ ಯಾರು ಒಬ್ಬರು ಇದ್ದೀರಾ? ಇಲ್ಲಿರೋ ಯಾರನ್ನಾರು ಚೇಂಜ್ ಮಾಡಕ್ಕೆ ಬಿಟ್ಟಿದ್ದೀವ? ಯಾಕೆ ಅಂತ ಹೇಳಿದರೆ ನೀವು ಅದರಲ್ಲಿ ಬದುಕು ಕಟ್ಕೊಂಡಿದ್ದೀರಾ, ನಿಮಗೆ ತೊಂದರೆ ಮಾಡಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ. ನನಗೂ ಸ್ವಾರ್ಥ ಇದೆ, ಏನು ರಾಜಕೀಯ ಸ್ವಾರ್ಥ ಇದೆ. ನಾನು ಒಂದು 100 ಜನ ಸೇರಿಸಿದ್ರೆ 100 ಜನ ನನಗೆ ಕಾರ್ಯಕರ್ತರಾಗ್ತಾರೆ, ನನ್ನ ಪರ ನಿಂತ್ಕೊಂತಾರೆ ಅಂತ. ಆದರೆ ನನಗೆಲ್ಲೋ ಒಂದು ಮನಸ್ಸಲ್ಲಿ ಏನು ಅಂದರೆ, ನಿಮಗೆ ತೊಂದರೆ ಮಾಡ್ದಂಗಿದ್ರೆ ನೀವೇ ನನ್ನ ಪರ ಗಟ್ಟಿ ನಿಲ್ತೀರಿ ಅನ್ನೋ ಒಂದು ಭರವಸೆ ಮೇಲೆ ನಾನು ಆ ಥರ ತೊಂದರೆ ಮಾಡಿಲ್ಲ. ಹೌದು ತಾನೇ? ಹಾಗಾಗಿ ಖಂಡಿತ ನಾನು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಹತ್ರ ಮಾತಾಡ್ತೀನಿ. ಒಂದಷ್ಟು ನಿಮಗೆ ಸೇವಾ ಭದ್ರತೆ ಮತ್ತು ಏನು ನಿಮಗೆ ಕನಿಷ್ಠ ವೇತನ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಸರ್ಕಾರ ಇದು ರಾಜ್ಯದಲ್ಲಿ ಮಾಡಬೇಕು, ಕೇವಲ ಒಂದು ಕ್ಷೇತ್ರ ಒಂದು ಜಿಲ್ಲೆಯಲ್ಲಿ ಮಾಡೋಕ್ಕಾಗಲ್ಲ. ರಾಜ್ಯಾಧ್ಯಕ್ಷರು ನೀವೆಲ್ಲ ಬಂದರೆ, ಸೆಷನ್ ನಡೀತಾ ಸಂದರ್ಭದಲ್ಲಿ ಬಂದರೆ ಖಂಡಿತ ನಿಮ್ಮನ್ನು ಸಂತೋಷ್ ಲಾಡ್ ಬಳಿ ಕರ್ಕೊಂಡು ಹೋಗ್ತೀನಿ, ನಾನೇ ಭೇಟಿ ಮಾಡಿಸ್ತೀನಿ, ನಿಮ್ಮ ಸಮಸ್ಯೆನ ಅವ್ರ ಜೊತೆ ಕೂತು ಚರ್ಚೆ ಮಾಡಿಸ್ತೀನಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಯಾಕೆಂದರೆ ಎಲ್ಲರನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ರಾಜ್ಯದ ಪದಾಧಿಕಾರಿಗಳು ಒಂದು 3-4 ಜನ ಬಂದರೆ ಕರ್ಕೊಂಡು ಹೋಗಿ ನಾನು ನಿಮ್ಮನ್ನು ಮಂತ್ರಿನ ಭೇಟಿ ಮಾಡಿಸಿ ನಿಮ್ಮ ಒಂದು ಮನವಿನೂ ಅವ್ರಿಗೆ ಕೊಡಿಸಿ, ಆಯಿತಾ?